MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮುಂಗಾರು ಮಳೆ ಬಳಿಕ ಮೊದಲ ಶಕ್ತಿ ಚಂಡಮಾರುತದ ಅಬ್ಬರ. ಅರಬ್ಬಿ ಸಮುದ್ರದಲ್ಲಿ ದೈತ್ಯ ಅಲೆಗಳ ಆರ್ಭಟ. ಮಹಾರಾಷ್ಟ್ರದಲ್ಲಿ ಪ್ರವಾಹದ ಆತಂಕ. ಇತ್ತ ಗುಜರಾತ್, ಆಂಧ್ರ, ತಮಿಳುನಾಡಿನಲ್ಲಿ ವರುಣನ ಅಬ್ಬರ. ಇದೆಲ್ಲವನ್ನು ನೋಡೋಣ ಶಕ್ತಿ ಚಂಡಮಾರುತ ನ್ಯೂಸ್ ಟಾಪ್ 9ನಲ್ಲಿ. ಶಕ್ತಿ ಚಂಡಮಾರುತ ಚಂಡಿ ಅವತಾರ ತಾಳಿದೆ. ಗಂಟೆಗೆ 100 ಕಿಲೋಮೀಟರ್ನಷ್ಟು ಶರವೇಗದಲ್ಲಿ ಮುನ್ನುಗ್ತಿದೆ. ಶಕ್ತಿ ಚಂಡಮಾರುತ ಆರಂಭದಲ್ಲಿ ಆತಂಕ ಹೆಚ್ಚಿಸಿದೆ. ಯಾಕಂದ್ರೆ ಮುಂಗಾರು ಬಳಿಕ ಅರಬ್ಬಿ ಸಮುದ್ರದಲ್ಲಿ ಅಪ್ಪಳಿಸುವ ಮೊದಲ ಚಂಡಮಾರುತ ಇದಾಗಿದೆ. ಅಕ್ಟೋಬರ್ 7ರವರೆಗೆ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗಲಿದೆ. ಶಕ್ತಿ ಚಂಡಮಾರುತದ ಅಬ್ಬರ ಕಂಡು ಕಂಗೆಟ್ಟಿರೋ ಮಹಾರಾಷ್ಟ್ರ ಸರ್ಕಾರ ಈಗಲೇ ಕಟ್ಟೆಚ್ಚರ ವಹಿಸಿದೆ. ಸೈಕ್ಲೋನ್ನಿಂದ ಬಚಾವಾಗಲು ಎಲ್ಲಾ ರೀತಿ ಸಿದ್ಧತೆ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೂ ಸೂಚಿಸಿದೆ. ಕರಾವಳಿ ಮತ್ತು ತಗ್ಗು ಪ್ರದೇಶಗಳಲ್ಲಿ ನೆಲೆಸಿರುವ ಜನರನ್ನ ಸ್ಥಳಾಂತರಿಸಬೇಕು. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಹವಾಮಾನ ಇಲಾಖೆ ಪ್ರಕಾರ ಮಹಾರಾಷ್ಟ್ರದ ಮುಂಬೈ, ಠಾಣೆ, ರತ್ನಗಿರಿ, ಪಾಲ್ಘರ್, ರಾಯಗಢ್, ರತ್ನಗಿರಿ ಹಾಗೂ ಸಿಂಧುದುರ್ಗ ಸೇರಿದಂತೆ ಮಹಾರಾಷ್ಟ್ರದ ಹಲವಾರು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಶಕ್ತಿ ಚಂಡಮಾರುತವು ಪ್ರಸ್ತುತ ಗುಜರಾತ್ನ ನಲಿಯಾದಿಂದ ನೈಋತ್ಯಕ್ಕೆ ಸುಮಾರು 270 ಕಿಲೋಮೀಟರ್ ದೂರದಲ್ಲಿ ಗಾಳಿ ಬೀಸುತ್ತಿದೆ. ಅತ್ತ ಚಂಡಮಾರುತ ಅಬ್ಬರಿಸುತ್ತಿದ್ರೆ ಇತ್ತ ಆಂಧ್ರಪ್ರದೇಶದ ಶ್ರೀಕಾಕುಳಂನ ರಣಾರ್ಭಟಕ್ಕೆ ರಸ್ತೆಗಳೆಲ್ಲವೂ ಹೊಳೆಯಾಗಿ ಮಾರ್ಪಟ್ಟಿದೆ. ಅಂಡರ್ ಪಾಸ್ನಲ್ಲಿ ನಿಂತ ನೀರಿನಲ್ಲಿ ಬಸ್ ಸಿಲುಕಿಕೊಂಡಿದೆ. ಜೆಸಿಬಿ ಸಹಾಯದಿಂದ ಹೊರಗಿಳಿಯಲಾಗಿದೆ. ತಿರುಪತಿ ತಿರುಮಲ ಬೆಟ್ಟದಲ್ಲೂ ಮಳೆರಾಯನ ಅಬ್ಬರ ಜೋರಾಗಿದೆ. ಭಾರೀ ಪ್ರಮಾಣದಲ್ಲಿ ಕೆಸರು ಮಿಶ್ರಿತ ನೀರು ಮೆಟ್ಟಿಲುಗಳಲ್ಲಿ ಇಳಿದು ಜಲಪಾತ ಸೃಷ್ಟಿಸಿದೆ. ತಮಿಳುನಾಡಿನಲ್ಲೂ ಸೈಕ್ಲೋನ್ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ತಿರುಪತ್ತೂರಿನ ವಾಣಿಯಂಬಾಡಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯ ತಂದಿದೆ. ಆಸ್ಪತ್ರೆ ಆವರಣದಲ್ಲಿ ನೀರು ನಿಂತು ರೋಗಿಗಳು ಹೈರಾಣಾಗಿದ್ದಾರೆ. ಇತ್ತ ಉತ್ತರ ಪ್ರದೇಶದ ಬನಾರಸ್ನಲ್ಲಿ ಸೈಕ್ಲೋನ್ ತಾಂಡವವಾಡ್ತಿದೆ. ರಾತ್ರೋರಾತ್ರಿ ಸುರಿದ ಮಳೆ ಬನಾರಸ್ನಲ್ಲಿ ಅನಾಹುತವನ್ನೇ ಸೃಷ್ಟಿಸಿದೆ. ರಸ್ತೆಗಳೆಲ್ಲ ನೀರಿನಿಂದ ಮಾಯವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಮೊಣಕಾಲುದ್ದ ನೀರು ನಿಂತಿದೆ. ದ್ವಿಚಕ್ರ ಸವಾರನೊಬ್ಬ ಅರ್ಧ ಮುಳುಗಿದ ಬೈಕನ್ನ ದಡ ಸೇರಿಸಲು ಪ್ರಯಾಸ ಪಟ್ಟಿದ್ದಾನೆ. ವಾರಣಾಸಿಯಲ್ಲಂತೂ ಮಳೆ ಜನರನ್ನ ಹೈರಾಣಾಗಿಸಿದೆ. ಒಂದೇ ಸಮನೆ ಸುರಿಯುತ್ತಿರುವ ರಣಮಳೆ ಹಲವೆಡೆ ಪ್ರವಾಹ ಪರಿಸ್ಥಿತಿ ಸೃಷ್ಟಿಸಿದೆ. ರಸ್ತೆಗಳಲ್ಲಿ ಸೊಂಟದವರೆಗೂ ನೀರು ನಿಂತು ವ್ಯಾಪಾರಿಗಳು, ಸ್ಥಳೀಯರು ಪರದಾಡಿದ್ದಾರೆ. ಬಿಹಾರದ ರೋಹತಾಸ್ ಜಿಲ್ಲೆಯಲ್ಲಿರುವ ತುಟ್ಲಾ ಭವಾನಿ ಜಲಪಾತ ಧುಮ್ಮಿಕ್ಕುತ್ತಿದ್ದು ಪ್ರವಾಹ ಪರಿಸ್ಥಿತಿ ತಂದೊಡ್ಡಿದೆ. ನದಿಯ ಅಕ್ಕಪಕ್ಕದ ಪ್ರದೇಶಗಳು ಫಾಲ್ಸ್ ಪ್ರತಾಪಕ್ಕೆ ಮುಳುಗಡೆ ಭೀತಿಯಲ್ಲಿದೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಕೇಕೆ ಹಾಕುತ್ತಿರೋ ಚಂಡಮಾರುತಕ್ಕೆ ಶಕ್ತಿ ಅಂತ ಹೆಸರಿಟ್ಟಿದ್ದೆ ದ್ವೀಪ ರಾಷ್ಟ್ರ ಶ್ರೀಲಂಕಾ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.